ನಾಡು ನುಡಿ ವಿಚಾರದಲ್ಲಿ ಗಟ್ಟಿತನ ಪ್ರದರ್ಶಿಸಿದ ಬೆಳಗಾವಿಯ ಡಿಸಿ ಬೆಳಗಾವಿಯಲ್ಲಿ ಕನ್ನಡವೇ ಆಡಳಿತ ಭಾಷೆ ಇದ್ದೇ ಇರುತ್ತೆ ಅಂತ ಡಿಸಿ ಹೇಳಿದ್ದಾರೆ. ಕನ್ನಡಿಗರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಭಯ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಭಾಷೆಯಲ್ಲಿ ದಾಖಲೆ ಕೊಡದೇ ಇರುವಂತ ಆರೋಪ. ಕೆಲ ದಿನಗಳ ಹಿಂದೆ ಭಾಷಾ ಅಲ್ಪಸಂಖ್ಯಾತ ಆಯೋಗದ ಆಯುಕ್ತರು ಇಲ್ಲಿಗೆ ಬಂದಿದ್ರು. ಆಗ ಬೇರೆ ಬೇರೆ ಸಂಘಟನೆ ಸಂಸ್ಥೆಗಳು ತಮ್ಮ ಬೇಡಿಕೆಯನ್ನ ಮನವಿ ಮುಖಾಂತರವಾಗಿ ಕೊಟ್ಟಿತ್ತು. ಆಗ ಜಿಲ್ಲಾಡಳಿತದ ಗಮನಕ್ಕೂ ಈ ವಿಚಾರ ಬಂದಿದೆ. ಅವರ ಮನವಿಯನ್ನ ಜಿಲ್ಲಾಡಳಿತ ಕಾನೂನು ಅಭಿಪ್ರಾಯ ಪಡೆಯುತ್ತೆ. ಆ ಬಳಿಕ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡುತ್ತೆ ಅಂತ ನೇರವಾಗಿ ಹೇಳಿದೆ. ಈ ಭಾಗದಲ್ಲಿ ಮೊದಲಿನಿಂದಲೂ ಸಮಸ್ಯೆ ಇರೋದ್ರಿಂದ ಗೊಂದಲ ಸೃಷ್ಟಿಯಾಗಿದೆ. ಯಾವುದೇ ರೀತಿಯ ಗೊಂದಲ ಇನ್ನು ಮುಂದೆ ಸೃಷ್ಟಿ ಆಗಲ್ಲ ಅಂತ ಇದೇ ಸಂದರ್ಭದಲ್ಲಿ ಡಿಸಿ ಅಭಯ ನೀಡಿದ್ದಾರೆ. ಗಡಿಭಾಗದಲ್ಲಿ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡಲಾಗ್ತಾ ಇದೆ. ಒತ್ತಡವನ್ನು ಹೇರುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ ಈ ರೀತಿಯಾದಂಥ ಸ್ಟ್ರಿಕ್ಟ್ ಆದಂಥ ಅಧಿಕಾರಿಗಳು ಇರೋದ್ರಿಂದ ಕನ್ನಡ ಬೆಳೀತಾ ಇದೆ ಮತ್ತು ಬಳಸಿಕೊಳ್ಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಆದರೆ ಕೆಲವು ಅಧಿಕಾರಿಗಳು ತಮ್ಮನ್ನು ತಾವನ್ನು ಮಾರ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಸಮಸ್ಯೆ ಆಗ್ತಿದೆ. ಆದರೆ ಇವರು ಮಾತ್ರ ಬೆಳಗಾವಿಯ ಡಿಸಿ ಮಾತ್ರ ವಿಭಿನ್ನವಾಗಿ ನಿಂತ್ಕೊಳ್ತಾ ಇದ್ದಾರೆ. ನಾನು ಕೊಡ್ತೀನಿ. ಈಗ ಭಾಷಾ ಆಧಾರಿತ ಅಲ್ಪಸಂಖ್ಯಾತರು ಅವರದೊಂದು ಆಯೋಗ ಇದೆ. ಆಯೋಗದ ಉಪ ಆಯುಕ್ತರು ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ. ಆವಾಗ ವಿವಿಧ ಸಂಘ ಸಂಸ್ಥೆಗಳು ಅವರ ಬೇಡಿಕೆಗಳನ್ನು ಅವರ ಎದುರುಗಡೆ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನು ಅವರು ಕೇಳಿದ್ದಾರೆ. ಜಿಲ್ಲಾಧಿಕಾರಿಯಾಗಿ ನಾನು ಆ ಮೀಟಿಂಗಲ್ಲಿ ಕೂತ್ಕೊಂಡು ಕೇಳಿದ್ದೀನಿ. ಅದರಲ್ಲಿ ಸಾಕಷ್ಟು ಬೇಡಿಕೆಗಳಿತ್ತು. ಸಾಂವಿಧಾನಿಕ ಬೇಡಿಕೆಗಳು ಹಾಗೂ ಸ್ಟ್ಯಾಚ್ಯುಟರಿ ಬೇಡಿಕೆಗಳಂತ ಹೇಳಿ ಅವರು ಆವಾಗ ಪ್ರಸ್ತಾವ ಮಾಡಿದ್ದಾರೆ. ಈ ಎಲ್ಲ ಬೇಡಿಕೆಗಳ ಮೇಲೆ ನಾವು ಕಾನೂನು ಅಭಿಪ್ರಾಯ ತಗೊಳ್ತೀವಿ, ಆಮೇಲೆ ಸ್ಪಷ್ಟೀಕರಣ ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಬೇರೆ ಬೇರೆ ಭಾಷೆಯ ಮಾಧ್ಯಮಗಳಲ್ಲಿ ವಿವಿಧ ರೀತಿಯ ಗೊಂದಲ ಇದಾದ ನಂತರ ಸೃಷ್ಟಿಯಾಗಿದೆ. ಇದು ನಮ್ಮ ಈ ಭಾಗದಲ್ಲಿ ಇರೋ ಈ ಒಂದು ಇಶ್ಯೂ ಏನಿದೆ, ಈಗಿನ ಇಶ್ಯೂ ಅಲ್ಲ. ಅದರಿಂದ ಆ ಗೊಂದಲ ಸ್ವಲ್ಪ ದೊಡ್ಡದಾಗಿದೆ. ಆ ಗೊಂದಲ ಈಗ ಆಗದಂತೆ ಕನ್ನಡ ನಮ್ಮ ಆಡಳಿತ ಭಾಷೆ ಇರುತ್ತದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ತಳಮಟ್ಟದಲ್ಲಿ ಯಾವ ರೀತಿಯ ಆದೇಶಗಳು ಹೊರಡಿಸಬೇಕೋ ಅದರ ಬಗ್ಗೆ ಸೂಕ್ತ ಆದೇಶವನ್ನು ಜಿಲ್ಲಾಧಿಕಾರಿಯಾಗಿ ನಾನು ಹೊರಡಿಸ್ತೀನಿ. ಸೂಚನೆ ಕೊಡ್ತೀವಿ. ಕನ್ನಡ ನಮ್ಮ ಆಡಳಿತ ಭಾಷೆ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಹಿಂದಿನ 2 ವಾರ